ಮಾಡಿದ್ದಾರೆ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದರೆ, ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು ಎಮ್ ಎಲ್ ಎಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತೋಗ್ಬಿಟ್ಟಿದ್ದಾರೆ, ಅವರೂ ಬೇಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು ಎಮ್ ಎಲ್ ಎಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿಯಾಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತೋಗ್ಬಿಟ್ಟಿದ್ದಾರೆ, ಅವರೂ ಬೇಸತ್ತೋಗ್ಬಿಟ್ಟಿದ್ದಾರೆ. ಅಯ್ಯಮ್ಮ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಗಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರು. ಈ ರೀತಿಯ ಘಟನೆ ನಡೆದಿರೋದು, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ನಾವು ಹಲವು ಪ್ರಶ್ನೆಗಳನ್ನು, ರಿಪಬ್ಲಿಕ್ ಕನ್ನಡ ಹಲವು ಪ್ರಶ್ನೆಗಳನ್ನು ಮಾಡ್ತಾ ಇದೆ. ಸಂಗಮೇಶ್ ಪುತ್ರ ಬಸವೇಶ್ ಬಂಧನಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಮಾಡ್ತಾ ಇದ್ದೀರಿ? ವಿಡಿಯೋದಲ್ಲಿ ಆತ ಬೈದಿರೋದು ಜಗಜ್ಜಾಹೀರಾಗಿದೆ, ಸ್ವತಃ ಅವರ ತಂದೆ ಒಪ್ಕೊಂಡಿರೋದು, ಇನ್ನೂ ಏನು ಸಾಕ್ಷಿ ಬೇಕು ನಿಮಗೆ? ಯಾಕೆ ಈ ರೀತಿಯ ವಿಳಂಬ? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ದು ನಿಜ ಅಲ್ವಾ? ಹಾಗಿದ್ದರೆ ಇವರಿಗೆ ಬೆದರಿಕೆ ಹಾಕೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು ತಪ್ಪಲ್ವಾ? ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ ಒಂದು ನೀತಿ ನಿಯಮ ರೀತಿ ರಿವಾಜಲ್ಲಿ ನೀವು ಅವರಿಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಎಮ್ ಎಲ್ ಎ ಮಗ ಅಂದ ಮಾತ್ರಕ್ಕೆ ನೀವು ಏನು ಮಾಡಿದ್ರು ನಡೆಯುತ್ತಾ? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು ಕೂಡ ಇನ್ನೂ ಕ್ರಮ ತಗೊಂಡಿಲ್ಲ. ಯಾಕೆ? ಬಸವೇಶ್ ಧಮಕಿ ಹಾಕಿರೋದನ್ನ ಅವರ ತಂದೆ ಶಾಸಕ ಸಂಗಮೇಶ್ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮಗ ಬೈದಿದ್ದಾನೆ ಅಂತ. ಹಾಗಿದ್ರೆ ಯಾಕೆ ತಂದೆನೇ ಮುಂದೆ ನಿಲ್ಲಿಸು ಮಗನ ಅರೆಸ್ಟ್ ಮಾಡಿಸಬಾರ್ದು? ಬಸವೇಶ್ ಬಂಧನಕ್ಕೆ ಪೊಲೀಸರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಮತ್ತೆ ಇನ್ಯಾರ ಸಾಕ್ಷಿಗಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದೆ? ಬಸವೇಶ್ನನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಅದ್ಯಾವ ಶಕ್ತಿ ತಡೀತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನ ನಾವು ನೇರವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರ, ಪೊಲೀಸ್ ಇಲಾಖೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಈತನ ಬಂಧನದ ಮೂಲಕ ಉತ್ತರ ಕೊಡ್ತಾರ ಕಾದ್ ನೋಡೋಣ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ. ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು, ಆ ಅಶ್ಲೀಲ ಪದಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬರೀ ವಿಡಿಯೋದಲ್ಲಿ ರೌಡಿಸಮ್ ದರ್ಪ ಅಲ್ಲ, ಸುಳ್ಳುಗಾರ ಅನ್ನೋದು ಕೂಡ ಇವತ್ತು ಸಂಗಮೇಶ್ ಅದನ್ನು ಪ್ರೂವ್ ಮಾಡಿದ್ದಾರೆ.
ಯಾಕೆಂದರೆ ನನ್ನ ಮಗನ ವಾಯ್ಸೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ಸುಳ್ಳು ಹೇಳಿದ್ರೆ ದೇವ್ರ ಮೆಚ್ಚಲ್ಲ. ಯಾಕೆಂತಂದರೆ ಒಬ್ಬ ಸರ್ಕಾರಿ ಮಹಿಳಾ ಅಧಿಕಾರಿ ಅವ್ರ ಬಗ್ಗೆ ಬಳಸಿರೋಂಥ ಪದಗಳು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು ಜಾಸ್ತಿ ಆಗ್ತಿರೋವಂಥದ್ದು. ಒಬ್ಬ ಮಹಿಳಾ ಅಧಿಕಾರಿ ಅವರು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಿಡದೇ ಇರೋಂಥ ರೀತಿಯೊಳಗಡೆ ಒಬ್ಬ ಶಾಸಕರ ಮಗ ನಡ್ಕೊಳ್ತಾನೆ ಅಂತ ಹೇಳಿದ್ರೆ ಯಥಾ ರಾಜ ತಥಾ ಪ್ರಜಾ, ಮೇಲ್ಗಡೆನೂ ಅದೇ ನಡೀತಾ ಇರೋವಂಥದ್ದು. ಮಾಡಬಾರ್ದನ್ನು ಯಾರು ಮಾಡ್ತಾ ಇರ್ತಾರೆ ಅವರ ಕೇಸ್ಗಳನ್ನೆಲ್ಲ ವಾಪಸ್ ತೊಗೊಂಡಿರೋಂಥ ಪರಿಣಾಮ ಈ ಥರ ಸಂಗತಿಗಳು. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹುಟ್ಟಿದ್ದಾರೆ, ಅವರೂ ಬೇಸತ್ತು ಹುಟ್ಟಿದ್ದಾರೆ. ಅಯ್ಯಮ್ಮ ಧೈರ್ಯವಾಗಿ ರೆಕಾರ್ಡ್ ಮಾಡಿ ಹೇಳಿದ್ಲು, ಬೇರೆಯವರು ಧೈರ್ಯ ಇಲ್ಲ, ಟ್ರಾನ್ಸ್ಫರ್ ಆಗುತ್ತೆ ಅಂತ ಭಯದಿಂದ ಯಾರು ಹೇಳ್ತಾ ಇಲ್ಲ. ಮತ್ತು ಅವ್ರಿಗೂ ಏನು MLAಗಳಿಗೂ ಪಾಪ ಅವ್ರ ಸ್ಥಿತಿನೂ ಶೋಚನೀಯ ಸ್ಥಿತಿ ಆಗಿದೆ. ಅವ್ರದ್ದು ಅಭಿವೃದ್ಧಿ ಕಾರ್ಯ ಇಲ್ಲಲ್ಲ, ಏನು ಅಭಿವೃದ್ಧಿ ಕಾರ್ಯ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಶಂಕುಸ್ಥಾಪನೆ ಇಲ್ಲ. ಅವರು ಬೇಸತ್ತು ಹುಟ್ಟಿದ್ದಾರೆ, ಅವರೂ ಬೇಸತ್ತು ಹುಟ್ಟಿದ್ದಾರೆ. ಅಯ್ಯಮ್ಮ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಮಾಫಿಯಾ ಪ್ರಚೋದನೆಗೆ ಬಗ್ಬೇಕಾಗತ್ತೆ, ಅವ್ರ ಪ್ರಭಾವಕ್ಕೆ ಮಣಿಬೇಕಾಗತ್ತೆ. ಮಣಿದೇ ಇದ್ದರೆ ಅವರು ಭಾಳ ಕಾಲ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ನಿನ್ನೆ ಭದ್ರಾವತಿಯ ಶಾಸಕರ ಮಗ ಮಾಡಿರೋದು ಕೂಡ ತನ್ನ ತಂದೆ ಶಾಸಕರು ಅನ್ನುವಂಥ ಪ್ರಭಾವ ವಲಯವನ್ನು ದುರುಪಯೋಗ ಪಡಿಸ್ಕೊಂಡ್ರ ಕೆಲಸ. ಮತ್ತು ಅವರ ಮಾತಿನ ಬಳಸಿದ ಭಾಷೆ ಇದೆಯಲ್ಲ, ತಪ್ಪು ಯಾರು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದ್ರು. ಈ ರೀತಿಯ ಘಟನೆ ನಡೆದಿರೋದು, ಇಷ್ಟೆಲ್ಲ ಬೆಳವಣಿಗೆ ಆಗಿದೆ, ಖಂಡನೆ ವ್ಯಕ್ತವಾಗ್ತಾ ಇದೆ. ನಾವು ಹಲವು ಪ್ರಶ್ನೆಗಳನ್ನು, ರಿಪಬ್ಲಿಕ್ ಕನ್ನಡ ಹಲವು ಪ್ರಶ್ನೆಗಳನ್ನು ಮಾಡ್ತಾ ಇದೆ. ಸಂಗಮೇಶ್ ಪುತ್ರ ಬಸವೇಶ್ ಬಂಧನಕ್ಕೆ ಇಷ್ಟೊಂದು ವಿಳಂಬ ಯಾಕೆ ಮಾಡ್ತಾ ಇದ್ದೀರಿ? ವಿಡಿಯೋದಲ್ಲಿ ಆತ ಬೈದಿರೋದು ಜಗಜ್ಜಾಹೀರಾಗಿದೆ, ಸ್ವತಃ ಅವರ ತಂದೆ ಒಪ್ಕೊಂಡಿರೋದು, ಇನ್ನೂ ಏನು ಸಾಕ್ಷಿ ಬೇಕು ನಿಮಗೆ? ಯಾಕೆ ಈ ರೀತಿಯ ವಿಳಂಬ? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ದು ನಿಜ ಅಲ್ವಾ? ಹಾಗಿದ್ದರೆ ಇವರಿಗೆ ಬೆದರಿಕೆ ಹಾಕೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವ್ರು ಯಾರು? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿರೋದು ತಪ್ಪಲ್ವಾ? ಅವರು ಕೆಲಸ ಮಾಡಿಲ್ಲ ಅಂತಂದ್ರೆ ಒಂದು ನೀತಿ ನಿಯಮ ರೀತಿ ರಿವಾಜಲ್ಲಿ ನೀವು ಅವರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದರೆ MLA ಮಗ ಅಂದ ಮಾತ್ರಕ್ಕೆ ನೀವು ಏನು ಮಾಡಿದ್ರು ನಡೆಯುತ್ತಾ? ಮಹಿಳಾ ಅಧಿಕಾರಿಗೆ ಧಮಕಿ ಹಾಕೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ರು ಕೂಡ ಇನ್ನೂ ಕ್ರಮ ತಗೊಂಡಿಲ್ಲ. ಯಾಕೆ? ಬಸವೇಶ್ ಧಮಕಿ ಹಾಕಿರೋದನ್ನ ಅವರ ತಂದೆ ಶಾಸಕ ಸಂಗಮೇಶ್ ಒಪ್ಕೊಂಡಿದ್ದಾರೆ. ಹೌದು, ನನ್ನ ಮಗ ಬೈದಿದ್ದಾನೆ ಅಂತ. ಹಾಗಿದ್ರೆ ಯಾಕೆ ತಂದೆನೇ ಮುಂದೆ ನಿಲ್ಲಿಸು ಮಗನ ಅರೆಸ್ಟ್ ಮಾಡಿಸಬಾರ್ದು? ಬಸವೇಶ್ ಬಂಧನಕ್ಕೆ ಪೊಲೀಸರು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ಮತ್ತೆ ಇನ್ಯಾರ ಸಾಕ್ಷಿಗಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದೆ? ಬಸವೇಶ್ನನ್ನ ಅರೆಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಅದ್ಯಾವ ಶಕ್ತಿ ತಡೀತಾ ಇದೆ? ಈ ಎಲ್ಲ ಪ್ರಶ್ನೆಗಳನ್ನ ನಾವು ನೇರವಾಗಿ ಮಾಡ್ತಾ ಇದ್ದೀವಿ. ಸರ್ಕಾರ, ಪೊಲೀಸ್ ಇಲಾಖೆ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಈತನ ಬಂಧನದ ಮೂಲಕ ಉತ್ತರ ಕೊಡ್ತಾರ ಕಾದ್ ನೋಡೋಣ.